ನಮಸ್ಕಾರ. ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನ. ದೇಶದ ಬೆನ್ನೆಲುಬು ರೈತ. ಈ ರೈತನ ಸಮಸ್ಯೆಗೆ ಶಾಸ್ತ್ರ ಹೇಗೆ ಸಹಾಯ ಮಾಡುತ್ತೆ, ಜೊತೆಗೆ ನಮ್ಮ ಜಾತಕಕ್ಕೂ ನಾವು ಬೆಳೆಯುವಂತಹ ಬೆಳೆಗೂ ಸಂಬಂಧ ಇದೆಯಾ, ಈ ಬಗ್ಗೆ ತಿಳ್ಕೊಳ್ಳೋಣ. ಈ ಕುರಿತಾಗಿ ತಿಳಿಸಿಕೊಡಲು ಎಂದಿನಂತೆ ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ವಿದ್ವಾನ್ ಶ್ರೀ ಶ್ರೀನಿಧಿಹೊಳ್ಳ ಗುರೂಜಿಯವರು. ಶ್ರೀಯುತರು ಪ್ರಖ್ಯಾತ ಜ್ಯೋತಿಷಿಗಳು ಹಾಗೂ ಮಾಂತ್ರಿಕರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆಗಲೇ ಹೇಳ್ದಂಗೆ, ಈಗ ಬೆಳೆ ಬೆಳೆಯುವ ರೈತನಿಗೂ ಶಾಸ್ತ್ರಕ್ಕೂ ಏನು ಸಂಬಂಧ ಅಂತ? ಇಲ್ಲಿ ಶಾಸ್ತ್ರ ಅನ್ನುವಂಥ ವಾಕ್ಯವನ್ನು ತೆಗೆದುಕೊಂಡಾಗ ಅದಕ್ಕೆ ಸರಿಯಾಗಿರ್ತಕ್ಕಂಥ ವಿಮರ್ಶೆಗಳನ್ನು ನಾವು ಕೊಡಬೇಕಾಗ್ತದೆ. ಯಾಕೆ ಅಂತ ಕೇಳಿದರೆ, ಕೃಷಿತೋ ನಾಸ್ತಿ ದುರ್ಭಿಕ್ಷ ಅಂಥೇಳಿ, ಕೃಷಿ ಮಾಡುವವನಿಗೆ ಯಾವಾಗಲೂ ಸಮೇತ ದುರ್ಭಿಕ್ಷೆಗಳು ಅನ್ನುವಂಥದ್ದು ಬರುವುದಿಲ್ಲ ಅಂಥೇಳಿ. ಯಾಕೆ ಅಂತ ಕೇಳಿದರೆ, ಅವನು ಬೆಳೆಯುವಂಥ ಬೆಳೆಯಿಂದನೇ ದೇಶವನ್ನು ಸಲಹುವವನು, ಒಂದು ತಾಯಿಯ ಸ್ವರೂಪದಲ್ಲಿ ಇರ್ತಕ್ಕಂಥವನನ್ನು ಯಾರು ಅಂತ ಕೇಳಿದರೆ ನಾವು ರೈತ ಅಂತೇಳಿ ಹೇಳ್ತೇವೆ. ಹಾಗೆ ಆ ಒಬ್ಬ ರೈತನಿಗೂ ಸಮೇತ ಈ ಶಾಸ್ತ್ರ ಹೇಗೆ ಅನುಕೂಲತೆ ಮಾಡ್ತದೆ ಅನ್ನುವಂಥದ್ದು ನೋಡಿದಾಗ, ನಾವು ಇಷ್ಟು ದಿನಗಳಲ್ಲಿ ವಾಹಿನಿಗಳಲ್ಲಿ ಕೆಲವರು ಫೋನ್ ಮಾಡುವಾಗ, ನಾ ಈ ಥರ ಬೆಳೆಗಳನ್ನು ಬೆಳೆದಿದ್ದೇನೆ, ನನಗೆ ಅದರಿಂದ ಲಾಭ ಆಗ್ತಾ ಇಲ್ಲ, ಅಥವಾ ಆ ಲಾಭ ಒಂದು ಬೆಳೆದಂಥ ಬೆಳೆ ಅನ್ನುವಂಥದ್ದು ನನ್ನ ಕೈಗೆ ಸಿಗಲಿಲ್ಲ, ಅಥವಾ ಆ ಬೆಳೆಯುವಂಥ ಬೆಳೆ ಅನ್ನುವಂಥದ್ದು ಅದರಿಂದ ನನಗೆ ಪರಿಪಕ್ವವಾಗಿರ್ತಕ್ಕಂಥ ಹಣ ಅನ್ನುವಂಥದ್ದು ಬರಲಿಲ್ಲ ಅನ್ನುವಂಥದ್ದನ್ನು ನಾವೆಲ್ಲ ಕೇಳಿರುವಂತಹ ಕಾಲ. ಯಾಕೆ ಈ ರೀತಿ ಸಮಸ್ಯೆಗಳಾಗ್ತದೆ ಅನ್ನುವಂಥದ್ದು ನೋಡಿದಾಗ, ಒಂದು ವೈಜ್ಞಾನಿಕವಾಗಿ ನೋಡುವಾಗ ಒಬ್ಬ ರೈತನಾದವನು ಬೆಳೆಯನ್ನು ಬೆಳಿಬೇಕು ಅಂತಾದರೆ ಮೊದಲು ಆ ಮಣ್ಣನ್ನು ಪರೀಕ್ಷೆ ಮಾಡಬೇಕು. ನಮ್ಮ ಶಾಸ್ತ್ರದಲ್ಲೂ ಹೇಳ್ತದೆ ಏನು ಅಂತ ಕೇಳಿದರೆ, ಕೃಷಿಯನ್ನು ಮಾಡಬೇಕು ಅಂತಾದರೆ ಆ ಭೂಮಿಯನ್ನು ಮೊದಲು ಪರೀಕ್ಷೆ ಮಾಡಬೇಕು ಅನ್ನುವಂಥದ್ದಿದೆ. ಆ ಪರೀಕ್ಷೆ ಮಾಡಿ ಅದರಲ್ಲಿರುವಂತಹ ಕೆಲವೊಂದು ದೋಷಗಳನ್ನು ಸರಿ ಮಾಡಿಕೊಂಡು ನಂತರದಲ್ಲಿ ಬೆಳೆಯನ್ನು ಬೆಳಿಬೇಕು. ಆಗ ಮಾತ್ರ ಅಲ್ಲಿ ಉತ್ತಮವಾಗಿರ್ತಕ್ಕಂಥ ಫಸಲನ್ನು ಬೆಳಿಲಿಕ್ಕೆ ಸಾಧ್ಯತೆ. ಈಗ ಒಂದು ಗಿಡವನ್ನು, ತೆಂಗಿನ ಮರವನ್ನು ಹಾಕ್ತೇವೆ ಅಂತ ಹೇಳಿದರೆ, ಅದಕ್ಕೆ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳು ಆ ಮಣ್ಣಿನಲ್ಲಿದ್ದರೆ ಮಾತ್ರ ಅಲ್ಲಿ ತೆಂಗಿನ ಮರ ಅನ್ನುವಂಥದ್ದು ಒಳ್ಳೆ ರೀತಿಯಲ್ಲಿ ಬೆಳೀತದೆ. ಆ ಒಂದು ಅಂಶಗಳಲ್ಲಿಲ್ಲ ಅಂತಾದರೆ ಅದು ಸತ್ತು ಹೋಗ್ತದೆ. ಮತ್ತು ಇನ್ನೊಂದು, ಈ ಕಾಲಕಾಲಕ್ಕೆ ಆಗುವಂತಹ ಅತಿವೃಷ್ಟಿ ಅನಾವೃಷ್ಟಿಗಳಿಂದನೂ ಬೆಳೆ ಅನ್ನುವಂಥದ್ದು ಹಾಳಾಗ್ತದೆ. ಹಾಗೆ ಈ ಬೆಳೆಯನ್ನು ಬೆಳೆಯುವಂಥ ಸಂದರ್ಭದಲ್ಲಿ ಯಾವ ರೀತಿ ಮಾಡುವಂಥದ್ದು, ಹೇಗೆ ನಾವು ಮುಂದುವರಿಬೇಕು ಅಂತ ಕೇಳಿದ್ರೆ, ಅನಾದಿ ಕಾಲದಲ್ಲಿ ಹೇಗೆ ಅಂತ ಕೇಳಿದರೆ, ನಾವು ಈ ಮುಂದಿನ ತಿಂಗಳು ಕಾಲದಲ್ಲಿ ಒಂದು ಬೆಳೆಯನ್ನು ಹಾಕ್ತೇವೆ ಅಂತಾದರೆ, ಆ ಒಂದಿಷ್ಟು ಮನೆಯಲ್ಲೇ ಬೆಳೆದಂಥ ತರಕಾರಿಗಳನ್ನೆಲ್ಲ ತೆಗೆದುಕೊಂಡು ಹೋಗಿ ಜ್ಯೋತಿಷರ ಹತ್ರ ಹೋಗ್ತಾಯಿದ್ರು. ಗುರುಗಳೇ, ಈ ಥರ ಬೆಳೆಯನ್ನು ನಮ್ಮದು ಇಷ್ಟು ಜಾಗ ಇದೆ, ಹಾಗಾಗಿ ನಾ ಇಷ್ಟು ಬೆಳೆಗಳನ್ನು ಹಾಕಬೇಕು ಅಂತ ಅಂದ್ಕೊಂಡಿದ್ದೇನೆ, ಯಾವ ಬೆಳೆಯನ್ನು ಹಾಕಿದರೆ, ಯಾವತ್ತು ನಾವು ಬೆಳೆಯನ್ನು ಹಾಕಿದರೆ ಅನುಕೂಲತೆ ಆಗ್ತದೆ ಅಂತ ಕೇಳ್ತಾ ಇದ್ದರು. ಆದರೆ ಈಗಿನ ಕಾಲಘಟ್ಟದಲ್ಲಿ ಯಾರೂ ಶಾಸ್ತ್ರವನ್ನು ಫಾಲೋ ಮಾಡೋದಿಲ್ಲ. ನಮ್ಮ ದೈವಿಕವಾಗಿರ್ತಕ್ಕಂಥ ಶಾಸ್ತ್ರಗಳಲ್ಲಿ ಇದಕ್ಕೆ ಬೀಜವಾಪನ ಅಂತೇಳಿ ಹೇಳ್ತಾರೆ. ಬೀಜವನ್ನು ಬಿತ್ತನೆ ಮಾಡುವುದಕ್ಕೆ ಕೆಲವೊಂದು ಕಾಲಗಳನ್ನು ಹೇಳಿದ್ದಾರೆ. ಅದರಲ್ಲಿ ಯಾವುದು ಅಂತ ನೋಡುವಾಗ, ಈ ಪೂರ್ಣಿಮಾ ಪಂಚಮಿ ಚೈವ ಸಪ್ತಮ ತ್ರಯೋದಶಿ ಏಕಾದಶಿ ತ್ರಯೋದಶಿ ಪ್ರಶಸ್ತ ಬೀಜವಾಪನ ಅನ್ನುವಂಥ ಒಂದು ವಾಕ್ಯ ಅಂತ ಹೇಳಿದರೆ, ಇದು ಅರ್ಥ ಆಗೋದಿಲ್ಲ ಶ್ಲೋಕವನ್ನು. ಇದೊಂದು ನಮಗೆ ಇದು ಗಣಿತದ ಒಂದು ಸೂತ್ರ ಇದ್ದ ಹಾಗೆ. ಅಂತ ಹೇಳಿದರೆ, ಯಾವ ಯಾವ ತಿಥಿಗಳಲ್ಲಿ ಆ ಬೀಜವನ್ನು ವಾಪನ ಮಾಡಬೇಕು, ಕೃಷ್ಣ ಪಕ್ಷದಲ್ಲಿಯೋ ಅಥವಾ ಶುಕ್ಲ ಪಕ್ಷದಲ್ಲಿಯೋ, ಅಥವಾ ನಾವು ಮಾಡುವಂಥ ಬೀಜಗಳು ಆ ಒಂದು ಸಮಯಕ್ಕೆ ಯಾವ ದೇವರನ್ನು ಆರಾಧನೆ ಮಾಡಬೇಕು, ಅದನ್ನೆಲ್ಲ ನೋಡ್ಕೊಳ್ಬೇಕು. ಆದರೆ ಹಿಂದಿನ ಕಾಲದಲ್ಲಿ ಬೀಜವಾಪನ ಮಾಡಲಿಕ್ಕಿಂತ ಮುಂಚಿತವಾಗಿ ಆ ಮುಹೂರ್ತಗಳನ್ನು ನೋಡ್ಕೊಳ್ತಾ ಇದ್ರು. ಮತ್ತು ಭೂಮಿಗೆ ಪೂಜಾದಿಗಳನ್ನು ಮಾಡುವಂಥದ್ದು. ಭೂತಾಯಿಗೆ ಫಸ್ಟ್ ಅವಳು ಪರ್ಮಿಷನನ್ನು ಕೇಳಬೇಕು ನಾವು. ಏನು ಅಂತ ಕೇಳಿದ್ರೆ, ಭೂತಾಯಿ ಈ ಬೆಳೆಗಳನ್ನು ಬೆಳೀತಾ ಇದ್ದೇನೆ ಅಂತ ಹೇಳಿ ಒಂದು ಉಪಚಾರ ಪೂಜೆಗಳನ್ನು ಮಾಡಿ, ಮೊದಲು ಭೂಮಿಗೆ ಹಾಲನ್ನು ಹಾಕಿ ಮತ್ತು ಸೆಗಣಿಗಳನ್ನೆಲ್ಲ ಹಾಕಿ ಸೆಗಣಿಗಳನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ತಾಯಿದ್ರು. ಯಾಕೆ ಅಂತ ಕೇಳಿದರೆ, ಸೆಗಣಿ ಆಗಿರ್ಬೋದು, ಗೋಮೂತ್ರಾದಿಗಳಾಗಿರಬಹುದು, ಇವೆಲ್ಲವೂ ಏನು ಅಂತ ಕೇಳಿದರೆ ಭೂಮಿಯಲ್ಲಿ ಆ ಫಲವತ್ತತೆಯನ್ನು ಹೆಚ್ಚಿಸ್ತದೆ ಅನ್ನುವಂಥ ದೃಷ್ಟಿಯಿಂದ. ಈಗಿನ ಕಾಲದಲ್ಲಿ ಎಂಥದ್ದು ಯಾರೂ ಮಾಡುವುದಿಲ್ಲ. ಹಾಗಾಗಿ ಅದನ್ನು ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡಬೇಕಾಗ್ತದೆ. ಹಿಂದಿನ ಕಾಲದಲ್ಲೆಲ್ಲ ನೋಡಿ, ಹಾಲನ್ನು ಕರೆಯುವಂಥ ಸಂದರ್ಭದಲ್ಲಿ ಗೋವುಗಳನ್ನು ಸೋಮವಾರ ಎಷ್ಟೇ ಗೋವಿದ್ರೂ ಅವ್ರು ಕಟ್ತಾನೆ ಇರಲಿಲ್ಲ. ಯಾಕೆ ಅಂತ ಕೇಳಿದ್ರೆ, ಸೋಮವಾರ ಎಲ್ಲೂ ಹೋಗಲ್ಲ ಅನ್ನೋ ನಂಬಿಕೆ, ಶಿವನ ವಾರ ಅಂತ ಹೇಳಿ. ಅದೆಲ್ಲ ಆಡು ಭಾಷೆಗಳು. ಶಿವನ ವಾರ ಇವತ್ತೇ ಹಸು ಎಲ್ಲೂ ಓಡೋಗೋದಿಲ್ಲ ಅಂತೇಳಿ ಅಷ್ಟು ನಂಬಿಕೆಗಳಿತ್ತು. ಈಗೆಲ್ಲವನ್ನ ಬಿಡ್ತಾ ಬರ್ತಾ ಇದ್ದಾರೆ. ಯಾಕೆ ಅಂತ ಕೇಳಿದರೆ, ಆ ಮಣ್ಣನ್ನು ಅಷ್ಟೇ, ಮಣ್ಣನ್ನು ಅತಿಯಾಗಿ ಪರಿಶೀಲನೆ ಮಾಡುವಂಥದ್ದು, ಅದಕ್ಕೆ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳು ಆಗಾಗ ಹಾಕ್ತಾ ಇರಬೇಕು. ನಂತರದಲ್ಲಿ ಈ ಮಣ್ಣಿನಲ್ಲಿ ಕೆಲವೊಂದು ಭೂಮಿಗೆ, ಕೃಷಿಗೆ ಸಂಬಂಧಿತವಾಗಿ ಆವಿಚಾರ ದೋಷಗಳನ್ನು ಮಾಡಿರ್ತಾರೆ. ಆ ದೋಷಗಳು ಅಥವಾ ಇನ್ನೊಂದು ಬೇರೆ ರೀತಿಯಾಗಿರ್ತಕ್ಕಂಥ ದೋಷಗಳೆಲ್ಲ ಇದ್ದಾಗ ಏನು ಮಾಡಬೇಕು ಅಂತ ಕೇಳಿದರೆ, ಭೂಮಿಯಲ್ಲಿ ಒಮ್ಮೆ ಯಾವುದಾದ್ರೂ ಅಸ್ತ್ರಮಂತ್ರಗಳ ಹೋಮಗಳನ್ನು ಮಾಡಿ ಅದೇ ಬೆಂಕಿಯನ್ನು ತೆಗೆದುಕೊಂಡು ಹೋಗಿ ತನ್ನ ಇಡೀ ಭೂಮಿಯನ್ನು ಮೊದಲು ಸುಡ್ತಾ ಇದ್ರು ಅಂತ ಹೇಳಿದರೆ, ಆ ಭೂಮಿಯಲ್ಲಿ ಇರುವಂಥದ್ದೆಲ್ಲ ಫಸ್ಟ್ ಸುಟ್ಟುಬಿಟ್ಟು ಆಮೇಲೆ ನವಗ್ರಹ ಧಾನ್ಯಗಳನ್ನು ಹಾಕಿ ನವಗ್ರಹ ಬೆಳೆಯನ್ನು ಒಮ್ಮೆ ಬೆಳೆದು
ಆಗ ಆ ಭೂಮಿ ಅನ್ನುವಂಥದ್ದು ಫಲವತ್ತತೆ ಆಯಿತು ಅನ್ನುವಂಥ ಭಾವನೆಗೆ ಹಿಂದೆ ಮಾಡ್ತಾ ಇದ್ರು. ಈಗಿನ ಕಾಲದಲ್ಲಿ ಆ ಒಂದು ವಿಧಿ ಅನ್ನುವಂಥದ್ದೇ ಹೋಗ್ಬಿಟ್ಟಿದೆ. ಈ ಬಲಿಂದ್ರನ್ ಕೂಗುದು ಅನ್ನುವಂಥದ್ದು ದೀಪಾವಳಿ ಹಬ್ಬದಲ್ಲಿ ಎಲ್ಲ ಮಾಡ್ತಾ ಇದ್ರು. ಈಗಿನ ಕಾಲದಲ್ಲಿ ಅದು ಯಾವುದೂ ಮಾಡ್ತಿಲ್ಲ ಅಂತ ಹೇಳಿದಾಗ ಅದರಿಂದ ಆಗುವಂಥ ಅನಾನುಕೂಲಗಳನ್ನು ನಾವು ಅನುಭವಿಸಬೇಕಾಗ್ತದೆ. ಈಗ ಒಂದು ನಮಗೆ ಬೆಳೆ ಬಂತು ಅಂತಾದರೆ ಅದರಲ್ಲಿ ಒಂದು ಭಾಗವನ್ನು ತೆಗೆದು ದೇವರಿಗೆ, ಒಂದು ಭಾಗವನ್ನು ತೆಗೆದು ಬ್ರಾಹ್ಮಣರಿಗೆ, ಇನ್ನೊಂದು ಭಾಗವನ್ನು ತೆಗೆದು ಕೆಲಸಗಾರರಿಗೆ ಹಿಂದೆಲ್ಲ ಕೊಡ್ತಾ ಇದ್ರು. ಈಗ ಯಾವಾಗ ನಾವು ಹಿಂದೂ ಶಾಸ್ತ್ರದಲ್ಲಿ ಹೇಳಿರುವಂಥ ಶಾಸ್ತ್ರಗಳನ್ನು ಬಿಡ್ತೇವೆ, ಒಂದೊಂದೇ ತೊಂದರೆಗಳು ಬರ್ತದೆ. ಖಂಡಿತ ಗುರುಜಿ. ಒಬ್ರು ಕಾಲರ್ ಇದ್ದಾರೆ, ರಶ್ಮಿ ಅಂತ, ಮಾತಾಡ್ಸೋಣ. ನಮಸ್ತೆ ಅಮ್ಮ. ನಮಸ್ತೆ. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಮಂಗಳೂರು. ಯಾರ ಬಗ್ಗೆ ಕೇಳಬೇಕಿತ್ತು? ಅದು ನಮ್ದು ಯಜಮಾನ್ರ ತಂಗಿ ಒಂದು ಜಾಗ ಇತ್ತು, ನಮ್ಗೆ ಕೊಡ್ತೀವಿ ಅಂತ ಹೇಳಿದ್ಲು. ಓಕೆ, ಗುರುಜಿ ಇದ್ದಾರೆ, ಮಾತನಾಡಿಮ್ಮ. ಹೇಳಿ ಅಮ್ಮ. ನಮಸ್ಕಾರ ಗುರುಗಳೇ. ನಮಸ್ತೆ. ನಮ್ದು ಜಾಗ ಇತ್ತು ಒಂದು, ಹಾ, ಅದು ಯಜಮಾನ್ರ ತಂಗಿ ನಮಗ್ ಕೊಡ್ತೀವಿ ಅಂತ ಹೇಳಿದ್ಲು. ಅವಳ ಜಾಗ ದಾಟಿ ನಮ್ಮ ಮನೆಗ್ ಬರ್ಬೇಕು. ಹಾ, ಈಗ ಫೋನ್ ಎತ್ತುತ್ತಿಲ್ಲ, ಇದು ರೆಸ್ಪಾಂಡ್ ಮಾಡ್ತಿಲ್ಲ. ನಮಗ್ ಕೊಡ್ತಾಳ ಇಲ್ವಾ ಅಂತ ಭಯ ಆಗ್ತಿದೆ ನಮ್ಗೆ. ಈಗ ಕೊಡ್ತೇನೆ ಅಂತ ಹೇಳಿ ವಚನ ಭ್ರಷ್ಟರಾಗಿ ನಿಮಗೆ ಕೊಡ್ತಾ ಇಲ್ಲ ಅಲ್ವಾ? ಏನಂತ ಗೊತ್ತಿಲ್ಲ, ಇಷ್ಟ ದಿವಸ ಕೊಡ್ತೀವಿ ಅಂತ ಹೇಳ್ತಿದ್ಲು. ಅಂದ್ರೆ ಇಲ್ಲೇ ಕೊಟ್ಟಿದ್ದ ಜಾಗ ಅವಳಿಗೆ ಅಂತ, ಹಾ, ನಿಮ್ಗೆ ಕೊಡ್ತೀವಿ ಅಂತ ಹೇಳಿದ್ಲು. ಹಾ. ಈಗ ಫೋನ್ ಎತ್ತುತ್ತಿಲ್ಲ, ಅದಕ್ಕೆ ಕೇಳಿದೆ. ಸರಿ, ಈಗ ನಿಮ್ಮ ಹೆಸರು? ಲಕ್ಷ್ಮಿ ಅಂತ. ಯಜಮಾನ್ರು ರಘು ಅಂತ. ರಘು ಅಂತ. ಈ ಜಾಗ ಅನ್ನುವಂಥದ್ದು ಯಾರ ಹೆಸರಿನಲ್ಲುಂಟು? ಶಾಂತ ಅಂತ. ಶಾಂತ ಅನ್ನೋ ಅವ್ರು ನಿಮಗೇನಾಗಬೇಕು? ಯಜಮಾನ್ರ ತಂಗಿ ಅಲ್ವಾ? ಅವರೇ ಈಗ ಸಮಸ್ಯೆ ಮಾಡ್ತಾ ಇರೋದಲ್ವಾ? ಹೌದು. ಹಾಂ, ಸರಿ. ನಾನೀಗ ನೋಡಿ, ಒಂದು ನೀವು ಫೋನ್ ಮಾಡಿದಂಥ ಸಮಯಕ್ಕೆ ನಾವು ನೋಡುವಾಗ ಇಲ್ಲಿ ಸಂಬಂಧದಲ್ಲೇ ವಚನವನ್ನು ಕೊಟ್ಟು ಅದಕ್ಕೆ ವಿರುದ್ಧವಾಗಿ ನಡ್ಕೊಳ್ಳುವಂಥದ್ದು ತಪ್ಪು. ಆದರೆ ಈಗ ಅವರು ಅದನ್ನು ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ಯಜಮಾನನ ವಿಚಾರದಲ್ಲಿ ಯಾರ ಹೆಸರಿನಲ್ಲಿ ಆ ಜಾಗ ಉಂಟೋ ಆ ಜಾಗಕ್ಕೆ ಈಗ ಏನಾಗಿದೆ ಅಂತ ಕೇಳಿದ್ರೆ ಕೊಡ್ತೇನೆ ಅಂತ ಹೇಳಿ ಹೋದಂಥದ್ದು ಪ್ರಶ್ನಾ ಚಿಂತನೆಯಲ್ಲಿ ನೋಡುವಾಗ ಇದು ನಮಗೆ ಮುಂದೆ ಬರ್ತದಾ ಇಲ್ವಾ ಅನ್ನುವಂಥದ್ದು ನಿಮ್ಮ ಪ್ರಶ್ನೆ. ಇಲ್ಲಿ ಏನಾಗಿದೆ ಅಂತ ಕೇಳಿದ್ರೆ, ಒಂದು ನಮಗೆ ಕಪಟ ವಿದ್ಯೆಯನ್ನ ಮಾಡ್ತಾರೆ ಅಂತ ಹೇಳಿದ್ರೆ ಇದರಿಂದ ನಿಮಗೆ ಮೋಸ ಆಗುವಂತ ಲಕ್ಷಣಗಳಿದೆ ಅನ್ನುವಂಥ ಒಂದು ಸಂದರ್ಭ. ಯಾಕೆ ಅಂತ ಕೇಳಿದ್ರೆ ಇಲ್ಲಿ ಅವರಿಗೆ ಕೊಡುವಂತ ಯೋಚನೆಗಳು ಅಷ್ಟು ಸರಿ ಕೊಡಬೇಕು ಅನ್ನುವಂಥ ಯಾವ ಮನಸ್ಥಿತಿ ಅವರಲ್ಲಿ ಇಲ್ಲ. ಇದನ್ನ ನೀವು ನ್ಯಾಯವಾಗಿ ಹೋಗ್ತೀನಿ ಅಂತ ಹೇಳಿದ್ರೆ ಇದರಲ್ಲಿ ನಿಮಗೆ ಎಂಥದೂ ಸಿಗುದಿಲ್ಲ. ಅರ್ಥ ಆಯ್ತಾ? ಹಾಗಾಗಿ ಸದ್ಯದ ಪರಿಸ್ಥಿತಿ ಯಾಕೆ ಈ ರೀತಿ ಆಯ್ತು ಅನ್ನುವಂಥದ್ದು ನೋಡಿದಾಗ ಇಲ್ಲಿ ಕಾಲಕಾಲಕ್ಕೆ ಮಾಡ್ತಿರುವಂತಹ ಕೆಲಸಗಳು ಅನ್ನುವಂಥದ್ದೇನಿದೆ ಆ ಕೆಲಸಗಳನ್ನು ಬಿಟ್ಟಂಥ ಲಕ್ಷಣಗಳುಂಟು. ಅದರಲ್ಲಿ ಮುಖ್ಯವಾಗಿ ತೊಂದರೆ ಕೊಡ್ತಿರುವಂಥದ್ದು ಈ ಹಿರಿಯರಿಗೆ ಮಾಡುವಂತಹ ಈ ದೋಷಾದಿಗಳು. ಈಗ ಸ್ವಲ್ಪ ವರ್ಷಗಳಿಂದ ಹಿರಿಯರಿಗೆ ಮಾಡುವಂಥ ಕೆಲಸಗಳನ್ನು ಬಿಟ್ಟಂಥ ಲಕ್ಷಣಗಳು ಇಲ್ಲಿ ಕಾಣಿಸ್ತಾ ಇದೆ. ಅದರಿಂದ ಏನಾಗ್ತಾ ಇದೆ, ಒಂದೊಂದೇ ಸಮಸ್ಯೆಗಳು ಶುರು ಆಗ್ತಿದೆ. ಒಂದು, ನಿಮಗೆ ಭೂಮಿ ಸಂಬಂಧಿತವಾಗಿ ಬರಬೇಕಾಗಿರುವಂಥದ್ದು ಬರುವುದಿಲ್ಲ ಅನ್ನುವಂಥ ಚಿಂತನೆ ಒಂದು ಕಡೆ ಆದರೆ, ಇನ್ನೊಂದು ಆರೋಗ್ಯ ಸಂಬಂಧಿತವಾಗಿರ್ತಕ್ಕಂಥ ಸಮಸ್ಯೆಗಳು ಇನ್ನೊಂದು ಮನೆಯಲ್ಲಿ ಉಲ್ಬಣ ಜಾಸ್ತಿ ಆಗ್ತಾ ಇದೆ. ಅಂದರೆ ಆರೋಗ್ಯಕ್ಕೆ ಒಬ್ರಿಗೊಬ್ರಿಗೆ ಏನೋ ಒಂದು ತೊಂದರೆ ಬರುವುದು, ಆಮೇಲೆ ಮನೆಯಲ್ಲಿ ಸ್ವಲ್ಪ ಜಗಳಗಳಾಗುವಂಥದ್ದು. ಯಾಕೆ ಈ ರೀತಿ ಆಗ್ತಿದೆ ಅಂತ ಕೇಳಿದರೆ, ಭೂಮಿ ಸಂಬಂಧಿತವಾಗಿ ದೇವರಿಗೆ ದೂರನ್ನ ಕೊಟ್ಟಂಥ ಲಕ್ಷಣಗಳು ಇಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ಅದನ್ನ ಒಂದು ಸ್ವಲ್ಪ ವಿಮರ್ಶೆ ಮಾಡುವಂಥದ್ದು ಉತ್ತಮ. ಈ ಕೃತ್ರಿಮಾದಿ ದೋಷಗಳು, ಮಾಟ ಮಂತ್ರಾದಿಗಳು, ಕೆಟ್ಟ ಶಕ್ತಿಗಳನ್ನು ಬಳಸಿಕೊಂಡು ಆ ಜಾಗವೇ ನನಗೆ ಬೇಡ, ಆಯ್ತು ನೀನು ಚೆನ್ನಾಗಿರು ಅನ್ನುವಂಥ ಒಂದು ರಾಶಿ ಇದು. ಆ ರೀತಿ ಮಾಡಿಟ್ಟಿದ್ದಾರೆ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ. ಸದ್ಯದ ಪರಿಸ್ಥಿತಿಗೆ ನೀವು ಈ ಭೂವರಾಹ ಸ್ವಾಮಿಯನ್ನು ಆರಾಧನೆ ಮಾಡಿ, ಸ್ವಲ್ಪ ಶೂಲಿನಿ ದುರ್ಗಾ ಪರಮೇಶ್ವರಿ ಅಂತ ಹೇಳಿ ಒಂದು ದೇವರು ಉಂಟು. ಆ ದೇವತೆಯನ್ನ ಸ್ವಲ್ಪ ಜಪಾದಿಗಳನ್ನ ಮಾಡಿಸಿ ಆ ಪ್ರಸಾದವನ್ನು ತೆಗೆದುಕೊಂಡು ಹೋಗಿ ಆ ಜಾಗದಲ್ಲಿ ಹಾಕಿ. ಇನ್ನು ಕೆಲವೊಂದೆಲ್ಲ ಸಂಮೋಹನ ಮಾಡುವಂಥದ್ದೆಲ್ಲ ಉಂಟು, ಅದನ್ನು ನೀವು ನೇರವಾಗಿ ಬಂದು ಭೇಟಿ ಮಾಡಿದರೆ ನಾವು ಅದನ್ನು ನಿಮಗೆ ತಿಳಿಸಿಕೊಡ್ತೇವೆ. ಅದನ್ನು ಮಾಡಿಕೊಳ್ಳಿ. ಒಂದು 60 ಭಾಗದಷ್ಟು ಜಾಗವನ್ನ ನಿಮಗೆ ಸಿಗ್ಲಿಕ್ಕೆ ವ್ಯವಸ್ಥೆ ಮಾಡಿ ಕೊಡ್ಬೋದು. ಇರುವಂಥ ದೋಷಗಳು ನಿವೃತ್ತಿ ಆದರೆ ಒಂದು 60 ಭಾಗ ನಿಮಗೆ ಸಿಗುವಂಥ ಯೋಗಗಳಿದೆ. ಅದೇನೇನು ಅಂತ ನೇರವಾಗಿ ಬಂದು ಭೇಟಿ ಮಾಡಿ ಹೇಳ್ತೇನೆ. ಶುಭವಾಗಲಿ. ಓಕೆ, ಧನ್ಯವಾದ ರಶ್ಮಿ ಅವರೇ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ ಗುರುಜಿ, ದಾವಣಗೆರೆಯಿಂದ ಬಸವರಾಜಪ್ಪ ಅಂತ, ಮಾತಾಡ್ಸೋಣ. ನಮಸ್ತೆ. ನಮಸ್ತೆ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆನೇ ಕೇಳಕ್ಕಾಯ್ತು. ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ ಸರ್. ಡೇಟ್ ಆಫ್ ಬರ್ತ್ ಇಲ್ಲ ಮೇಡಮ್. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ಎಂತ ವಿಷಯ ಕೇಳಬೇಕು? ಹಲೋ, ಹೇಳಿ ಹೇಳಿ, ಹೆಸರು ಹೇಳಿ ನಿಮ್ದು. ಬಸವರಾಜಪ್ಪ. ಹಾ, ಏನು ವಿಷಯ ಕೇಳಬೇಕಿತ್ತು?
ಮುಂದಿನ ಭವಿಷ್ಯ ಹೇಗಿದೆ, ಆರ್ಥಿಕ ಪರಿಸ್ಥಿತಿ, ಆರೋಗ್ಯ ಹೆಚ್ಚು ಕಮ್ಮಿ ಆಗುತ್ತೆ. ಎಷ್ಟು ಜನ ಇರೋದು ನೀವು ಮನೇಲೀಗ? ನಾವು ಮನೆಯಲ್ಲಿ ಈಗ ಒಂದು 5 ಜನ ಅದಾವ್ರಿ. ಯಾರ್ಯಾರು? ಮಕ್ಕಳು, ನಾವು. ಏನು ಕೆಲಸವನ್ನು ಮಾಡ್ತಾ ಇದ್ದೀರಿ ಯಜಮಾನ್ರೆ? ವ್ಯವಸಾಯ. ಏನು ಬೆಳೆಯನ್ನು ಹಾಕಿದಿರಿ ಈ ವರ್ಷ? ಮೆಕ್ಕೆಜೋಳ ಹಾಕಿ. ಜೋಳ. ಹಾಂ. ಈಗ ನೋಡಿ, ಇಲ್ಲಿ ಏನಾಗ್ತಾ ಇದೆ ಅಂತ ಕೇಳಿದರೆ, ಒಂದು ಆರ್ಥಿಕ ಪರಿಸ್ಥಿತಿ ಅನ್ನುವಂಥದ್ದು ಏನಾಗ್ತಾ ಇದೆ ಅಂತ ಕೇಳಿದರೆ, ಸ್ವಲ್ಪ ಹಣದ ಆಸೆಗಳನ್ನು ಪಟ್ಟು ಮಾಡುವಂಥ ಉದ್ಯೋಗದಲ್ಲಿ ನಷ್ಟವನ್ನು ಅನುಭವಿಸಿದಂಥ ಲಕ್ಷಣಗಳು ಕಾಣಿಸ್ತಾ ಇದೆ. ಹೇಳುದು ಅರ್ಥ ಆಯ್ತಾ? ಒಂದು ಸ್ವಲ್ಪ ಹಣ ಹೆಚ್ಚು ಬರ್ತದೆ ಅಂತ ಹೇಳಿ ಆಸೆ ಪಟ್ಟು ಅದರಿಂದ ಸ್ವಲ್ಪ ಕೃಷಿಯನ್ನೇನೋ ನೀವು ಮುಂಚೆ ಸಾಂಪ್ರದಾಯಿಕವಾಗಿ ಮಾಡ್ಕೊಂಡು ಬಂದಂಥ ಕೃಷಿಯನ್ನು ಬಿಟ್ಟು ಬೇರೆ ರೀತಿಯಾಗಿ ಅವಲಂಬನೆ ಮಾಡಿದ್ರಿಂದ ಏನಾಯಿತು, ಕಂಟಿನ್ಯೂಸ್ ಆಗಿ 1-2 ಬಾರಿ ನಿಮಗೆ ನಷ್ಟ ಆದಂಥ ಲಕ್ಷಣಗಳು ಇಲ್ಲಿ ಕಾಣಿಸ್ತಾ ಇದೆ. ಈಗ ಅದಕ್ಕೆ ಯಾಕೆ ಹೀಗಾಯಿತು ಅನ್ನುವಂಥದ್ದು ನೋಡಿದಾಗ, ಮನೋವೈಕಲ್ಯ ರೋಗಗಳು ಅಂತ ಹೇಳಿದರೆ, ಮನಸ್ಸಿನಲ್ಲಿ ನಿಮಗೆ ಗೊತ್ತಿರ್ತದೆ ಈ ಬೆಳೆಯನ್ನು ಹಾಕಿದರೆ ನಂಗೆ 100% ಲಾಸ್ ಆಗ್ತದೆ ಅಂತ ಹೇಳಿ. ಈ ಆಡು ಮಾತುಗಳನ್ನ ಅಥವಾ ಮತ್ತೊಬ್ಬರು ಆಡಿದಂಥ ಮಾತುಗಳನ್ನ ಕೇಳಿಸಿಕೊಂಡು ನೀವು ಈ ತಪ್ಪು ದಾರಿಯನ್ನು ಹಿಡಿದಿರುವಂಥ ಲಕ್ಷಣಗಳು ಕಾಣಿಸ್ತಾ ಇದೆ. ಈ ಮನಸ್ಸಿನಿಂದ ಆದಂಥ ತೊಂದರೆಗಳಿಂದನೇ ಈ ತೊಂದರೆಗಳು ನಿಮಗೆ ಪ್ರಾಪ್ತವಾಗಿರುವಂಥದ್ದು. ಸದ್ಯಕ್ಕೆ ಸಮಸ್ಯೆ ಇಲ್ಲ. ಸ್ವಲ್ಪ ರುದ್ರದೇವರು, ಈಶ್ವರನನ್ನ ಆರಾಧನೆ ಮಾಡಿ, ಒಮ್ಮೆ ರುದ್ರ ಹೋಮಾದಿಗಳನ್ನು ಮಾಡಿ ಅದರ ಭಸ್ಮವನ್ನು ನೀವು ನಿಮ್ಮ ಜಾಗಕ್ಕೆ ಹಾಕಿ, ಅದಾದ ನಂತರ ಸ್ವಲ್ಪ ಅನುಕೂಲತೆಗಳಾಗ್ತಾ ಹೋಗ್ತದೆ. ವರ್ಷಂಪ್ರತಿಯಾಗಿ ಈಶ್ವರನನ್ನು ಆರಾಧನೆ ಮಾಡ್ತಾ ಬನ್ನಿ. ಈ ವ್ಯವಸಾಯದಲ್ಲೇ ನಿಮಗೆ ಉನ್ನತ ಮಟ್ಟಕ್ಕೆ ಹೋಗುವಂಥ ಯೋಗಗಳಿದೆ. ಸ್ವಲ್ಪ ಅನಾವಶ್ಯಕವಾಗಿರ್ತಕ್ಕಂಥ ಖರ್ಚುಗಳನ್ನು ಕಮ್ಮಿ ಮಾಡಿಕೊಳ್ಳಿ. ನಿಮ್ಮಲ್ಲಿ ಜಾಸ್ತಿ ಆಗಿರುವುದೇ ಅದು. 10 ರೂಪಾಯಿ ಬಂತಂತಾದ್ರೂ 12 ರೂಪಾಯಿಗೆ ಆಲ್ರೆಡಿ ಚೀಟಿ ಬರೆದು ಅಂಗಡಿಯಲ್ಲಿ ನಾನು ಇಷ್ಟು ತಗೊಂಡ್ಬರ್ಬೇಕು ಅಂತ ಹೊರಡ್ತೀರಾ, ಅದು ನಿಮ್ಮ ಸಮಸ್ಯೆ. ಅದನ್ನ ಒಮ್ಮೆ ಸರಿ ಮಾಡ್ಕೊಳ್ಳಿ, ಸರಿ ಆಗ್ತದೆ. ಸದ್ಯದ ಪರಿಸ್ಥಿತಿಗೆ ಈಶ್ವರನನ್ನ ಆರಾಧನೆ ಮಾಡಲಿ, ಒಳ್ಳೇದಾಗ್ಲಿ. ಓಕೆ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ ಗುರೂಜಿ, ಶೋಭಾ ಅಂತ, ಬೆಂಗಳೂರಿಂದ ಮಾತಾಡ್ಸೋಣ. ನಮಸ್ತೆ. ಹಲೋ, ನಮಸ್ತೆ. ಯಾರ ಬಗ್ಗೆ ಕೇಳಬೇಕಿತ್ತು? ಮೇಡಮ್, ಮಗನ ಬಗ್ಗೆ ಕೇಳಬೇಕಾಗಿತ್ತು. ಅವ್ರ ಡೇಟ್ ಆಫ್ ಬರ್ತ್ ಹೇಳಿಮಾ. 6/12/91. 6/12/91. ಟೈಮಿಂಗ್ಸ್ ಹೇಳಿ. 6:30 ಶುಕ್ರವಾರ ಸಂಜೆ 6:30ನಾ? ಸಾಯಂಕಾಲ 6:30. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿಮಾ. ನಮಸ್ತೆ. ನಮಸ್ತೆ ಗುರುಗಳೇ. ನಮಸ್ತೆ, ಹೇಳಿ. 6/12 ಅವ್ರ ಜ್ಯೇಷ್ಠ ನಕ್ಷತ್ರ, ವೃಶ್ಚಿಕ ರಾಶಿ, ಯತೀಶ್ ಅಂತ ಗುರುಗಳೇ. ವೃಷಭ ಲಗ್ನ, ಹೇಳಿ. ವೃಶ್ಚಿಕ ರಾಶಿ ಬರುತ್ತೆ. ಹೌದು, ಜ್ಯೇಷ್ಠ ನಕ್ಷತ್ರ, ವೃಶ್ಚಿಕ ರಾಶಿ, ಲಗ್ನ ಅನ್ನುವಂಥದ್ದು ಅವ್ರದ್ದು 2ನೇ ಲಗ್ನ, ಮೇಷ ವೃಷಭ ಲಗ್ನ. ಮೃಗಶಿರ ನಕ್ಷತ್ರ 2ನೇ ಪಾದ. ಏನು ವಿಷಯವನ್ನು ಕೇಳಬೇಕಿತ್ತು? ಗುರುಜಿ, 2 ಸರಿ ಒಂದು ಎಂಗೇಜ್ಮೆಂಟ್ ಆಗಿ 2 ಸರಿನೂ ಕಿತ್ತೋಯ್ತು ಗುರುಗಳೇ. ಅದಕ್ಕೆ ಮುಂದೆ ನೋಡ್ತಾ ಇದ್ದೀವಿ, ಇನ್ನು ಎಲ್ಲೂ ಸಿಗ್ತಾ ಇಲ್ಲ ಅಲ್ವಾ? ಇನ್ನು ಎಲ್ಲೂ ಸಿಗ್ತಾ ಇಲ್ಲ ಗುರುಗಳೇ. ಅದಕ್ಕೆ ಪರಿಹಾರ ನಿಮ್ಮ ಹತ್ರ ಏನ್ ಕೇಳಬೇಕು ಅಂತ, ನಿಮ್ಮ ಈ ಕಾರ್ಯಕ್ರಮ ಚೆನ್ನಾಗಿ ಮೂಡ್ ಬರ್ತಾ ಇದೆ. ಧನ್ಯವಾದ. ಇಲ್ಲಿ ನೋಡಿ, ಒಂದು ವಿವಾಹಕ್ಕೆ ಪ್ರತಿಬಂಧಕವಾಗಿರುವಂಥ ಸಮಸ್ಯೆಗಳು ಇಲ್ಲಿ ಚತುರ್ಗ್ರಹ ಯೋಗ ಇರುವಂಥದ್ದು. ಏನಾದರೂ ಹೋಮ ಹವನ ಏನಾದರೂ ಮಾಡಿದ್ರ ಅಮ್ಮ ಅವನಿಗೆ? ಮಾಡ್ತಿದೀವಿ, ಕಾಳಹಸ್ತಿಲೂ ಮಾಡ್ತಿದೀವಿ ಗುರುಗಳೇ. ಮತ್ತೆ ಇಲ್ಲಿ ಗೋಕರ್ಣದಲ್ಲೂ ಮಾಡ್ತಿದೀವಿ ಗುರುಗಳೇ. ಕಾಳಸರ್ಪ ಶಾಂತಿ ಇದೆ ಅಂತ ಯಾರು ಹೇಳಿದ್ದು? ನೋಡಿ, ಇವನಿಗೆ ಆ ಯೋಗವೇ ಇಲ್ಲ. ತಿರುಗಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲೂ ಮಾಡ್ತೀವಿ ಅಂದ್ರೆ ಅಲ್ಲೂ ಮಾಡ್ತಿದೀವಿ ಗುರುಗಳೇ. ಇಲ್ಲಿ ನೋಡಿ, ಇವನಿಗೆ ದೋಷ ಇತ್ತು ಅಂತಾದ್ರೆ ಆ ಕೆಲಸವನ್ನು ಮಾಡ್ಬೇಕು. ಈಗ ನಿಮಗೆ ತಲೆನೋವಿಲ್ಲ ಅಂದ್ರೆ ಕೂಡಲೇ ದಿನ ಒಂದೊಂದು ಅನಾಸಿನ್ ಟ್ಯಾಬ್ಲೆಟ್ ತಗೊಂಬಂದು ನುಂಗಿದ್ರೆ ಇದ್ದಿದ್ದು ರೋಗ ಜಾಸ್ತಿ ಆಗ್ತದ, ಕಮ್ಮಿ ಆಗ್ತದ? ಜಾಸ್ತಿ ಆಗುತ್ತೆ. ಪಕ್ಕದ ಮನೆಯವ್ರು ಹೇಳಿದ್ರು ಅಂತೇಳಿ ಕುತ್ಕೊಂಡು ಕದಳಿ ವಿವಾಹ ಮಾಡಿದೆ, ಇಲ್ಲ ಅಂತ ಹೇಳಿದ್ರೆ ಹೋಗ್ಬಿಟ್ಟು ಕಾಳಹಸ್ತಿಗೆ ಹೋಗಿ ಬಂದ್ರೆ ಮದುವೆ ಆಗತ್ತೆ ಅಂತ ಹೋಗಿಯೇ ಇದು ಸಮಸ್ಯೆ ಆದಂತ ಅಂತ ಹೇಳಿದ್ರೆ, ಕೃತಿ ವ್ಯತ್ಯಾಸೋ ಇತಿ ಕೃತ್ರಿಮಃ. ನೀವು ಮಾಡಿದಂಥ ಕೆಲಸ ತಪ್ಪಾಗಿರುವಂಥ ಕಾರಣದಿಂದ ಇವನಿಗೆ ಮದುವೆ ಲೇಟ್ ಆಗ್ತಿರುವಂಥದ್ದು ಇದೇ. ಇನ್ನೂ ಹೇಳಬೇಕಂತಾದ್ರೆ ಇವನಿಗೆ ಸದ್ಯದರಲ್ಲೇ ಮದುವೆ ಆಗುವಂಥ ಯೋಗಗಳು ಇದ್ದಿತ್ತು. ಈ ಕಾಳಹಸ್ತಿಗೆ ಹೋಗಿ ಬಂದ್ರ ಮೇಲೆ ಏನಾಯ್ತು ಅಂತ ಕೇಳಿದ್ರೆ, ಇವನಿಗೆ ಮದುವೆ ಆಗುವಂಥ ಯೋಗಗಳೇ ಸ್ವಲ್ಪ ದೂರ ಆಗ್ತಾ ಹೋಯ್ತು. ಅಂತ ಹೇಳಿದ್ರೆ ಅವನಲ್ಲೇ ನನಗೆ ಮದುವೆ ಅನ್ನುವಂಥದ್ದು ಬೇಡ ಅನ್ನುವಂಥ ಮನಸ್ಥಿತಿ ಬರ್ಲಿಕ್ಕೆ ಶುರು ಆಯ್ತು. ಮತ್ತೆ ಮದುವೆ ಹತ್ರ ತನಕ ಬಂದು ಅದು ಕ್ಯಾನ್ಸಲ್ ಆಗುವಂಥದ್ದೆಲ್ಲ ಆಗಿರುವಂಥದ್ದು ಕಾಣಿಸ್ತಾ ಇದೆ ಇಲ್ಲಿ. ಹೌದು ಗುರುಗಳೇ. ಮತ್ತೆ ಮಾಡಿದ್ರೆ ಆಗ್ಬಾರ್ದೇ ಆಗುದಲ್ವಾ? ಅದಕ್ಕೆ ಗುರುಗಳು ಏನಿಲ್ಲ, ಈಗ ಹೋಯ್ತು ಅವ್ರು ಮಾಡಿ ಅಂದ್ರೆ ಪಿತೃದೋಷ ಇದೆ, ಮಾಡಿ ಅಂದ್ರೆ ಮಾಡಿದ್ವಿ ಗುರುಗಳೇ. ಆಯ್ತು, ಒಮ್ಮೆ ನೇರವಾಗಿ ಬಂದು ಭೇಟಿ ಮಾಡಿ ಸದ್ಯದ ಪರಿಸ್ಥಿತಿಗೆ ಇವನಿಗೆ ಒಂದು ಕೆಲಸ ಮಾಡ್ಲಿಕ್ಕೆ ಹೇಳಿ. ನಿಮ್ಮ ಮನೆಯ ಆಸುಪಾಸಿನಲ್ಲಿ
ಬ್ರಾಹ್ಮಣರು ಪೂಜೆ ಮಾಡುವಂತ ಸಾತ್ವಿಕವಾಗಿರ್ತಕ್ಕಂಥ ಯಾವುದಾದ್ರೂ ಸ್ತ್ರೀ ದೇವತೆಗೆ ಪ್ರತಿನಿತ್ಯ ಬೆಳಗ್ಗೆ ಬಿಳಿ ಹೂಗಳನ್ನ ತೆಗೆದುಕೊಂಡು ಹೋಗಿ ಕೊಡ್ಲಿಕ್ಕೆ ಹೇಳಿ. ಆಯ್ತು. ಅದಾದ್ರ ಮೇಲೆ ಕೆಲವು ಈ ಸಾಕು ಪ್ರಾಣಿಗಳಿಗೆ ಅರ್ಥಾತ್ ಗೋವಿಗಾಗಿರಬಹುದು ಅಥವಾ ಸ್ವಲ್ಪ ಈ ನಿರ್ಗತಿಕರಿಗೆ ಸ್ವಲ್ಪ ಅನ್ನವನ್ನ ದಾನ ಮಾಡುವಂಥದ್ದು ಮಾಡಲಿ ಪ್ರತಿ ಶುಕ್ರವಾರ. ಆಯ್ತು ಗುರುಗಳೇ. ಆಯ್ತಾ? ಆಮೇಲೆ ಕೆಲವೊಂದು ದೋಷಗಳಿದೆ ಇವನಲ್ಲಿ. ಮದುವೆ ಆದ್ರ ಮೇಲೂ ಇವನ್ ಚಂದ ರೀತಿಯಲ್ಲಿ ಇರ್ತಾನೆ ಅಂತ ಹೇಳಲಿಕ್ಕೆ ಸಾಧ್ಯತೆ ಇಲ್ಲ. ಹ್ಮ್. ಸೊ ಒಮ್ಮೆ ನೇರವಾಗಿ ಬಂದು ಭೇಟಿ ಮಾಡಿ ಇದಕ್ಕೆ ಏನೆಲ್ಲ ಮಾಡ್ಬೇಕನ್ನುವಂಥದ್ದನ್ನ ನಾನು ಹೇಳ್ತೇನೆ. ಓಕೆ ಅದರಂತೆ ಮಾಡ್ಕೊಳ್ಳಿ, ಒಳ್ಳೇದಾಗ್ಲಿ. ಓಕೆ, ಧನ್ಯವಾದ ಶೋಭಾ ಅವರೇ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ ಗುರುಜಿ, ಗುರುಮೂರ್ತಿ ಅಂತ ಬೆಂಗಳೂರಿಂದ ಮಾತಾಡ್ಸೋಣ. ನಮಸ್ತೆ. ಹಲೋ ನಮಸ್ತೆ ಸರ್, ಯಾರ ಬಗ್ಗೆ ಕೇಳಬೇಕಿತ್ತು? ಮೇಡಮ್ ನಮ್ಮ ಮನೆ ಬಗ್ಗೆನೇ ಕೇಳಬೇಕಾಯ್ತು ಮೇಡಮ್. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ಕೊಡಿ. ನಮಸ್ತೆ. ನಮಸ್ತೆ ಗುರುಗಳೇ. ಹೇಳಿ. ಗುರುಗಳೇ, ನಮ್ಮ ಮನೆಯಲ್ಲಿ ರಾತ್ರಿ ಅನ್ನ ಮಾಡಿದ್ರೆ ಕೆಂಪಾಗ್ತದೆ. ತಿಂಗಳಿಗೊಮ್ಮೆ 15 ದಿವಸಕ್ಕೊಮ್ಮೆ ಆಗುತ್ತೆ. ಹಾ 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 ಹಾ. ಕೆಂಪಾಗುತ್ತೆ. ನಿಮ್ಮ ಹೆಸರು? ಗುರುಮೂರ್ತಿ. ಗುರುಮೂರ್ತಿ ಅವರು. ನಿಮ್ಮ ಮನೆಯ ಬಾಗಿಲಿನ ದಿಕ್ಕಿರುವಂಥದ್ದು ಪೂರ್ವಕ್ಕೆ ಮತ್ತೆ ಪೂರ್ವ ಮತ್ತೆ ಉತ್ತರಕ್ಕೆ ಮಧ್ಯಭಾಗದಲ್ಲುಂಟಾ? ಇಲ್ಲ ಇಲ್ಲ. ಯಾವ ದಿಕ್ಕಿಗಿರೋದು? ಪೂರ್ವದಲ್ಲೇ, ಈಶಾನ್ಯ ಮೂಲೆಯಲ್ಲೇ ಪೂರ್ವದಲ್ಲಿದೆ. ಹಾ, ಅದೇ ನೋಡಿ, ಅದು ಸರಿಯಾಗಿ ದಿಕ್ಕುಗಳು ಸರಿಯಾಗಿರುವಂತ ಲಕ್ಷಣಗಳಿಲ್ಲ ನಿಮಗೆ. ಜಾಮಿಟ್ರಿ ಬಾಕ್ಸ್ ಅಂತ ಹೇಳಿದ್ರೆ ಕಾಂಪೋಸ್ ಇಟ್ಕೊಂಡು ನೋಡಿದ್ರೆ ಸ್ವಲ್ಪ ವಾರ ಇರುವಂತ ಲಕ್ಷಣಗಳು. ಇದು ನಿಮ್ಮ ಸ್ವಂತ ಮನೆಯ? ಸ್ವಂತ ಮನೆ. ಇಲ್ಲಿ ನೋಡಿ, ಒಂದು ಈ ಮಾಂತ್ರಿಕ ವಿಧಿಗಳು ಅಂತ ಹೇಳಿದ್ರೆ ಜಾಗದ ವಿಚಾರಕ್ಕೆ ಈ ಒಂದು 3 ವರ್ಷಗಳಿಂದ ಏನೋ ಸ್ವಲ್ಪ ಸಮಸ್ಯೆಯನ್ನ ಅನುಭವಿಸ್ತಾ ಇದ್ದಿದ್ರಿ ಕ್ರಯ ವಿಕ್ರಯದ ವಿಷಯಕ್ಕೆ, ಅಲ್ವಾ? ಹೌದು ಹೌದೌದು. ಅದೇನಾಗಿದೆ ಅಂತ ಕೇಳಿದ್ರೆ ಅದು ಸ್ವಲ್ಪ ಈ ದುಷ್ಟ ಪ್ರಯೋಗಗಳನ್ನ ಅಂತ ಹೇಳಿದ್ರೆ ಬಲಿಪ್ರಧಾನವಾಗಿರುವಂತ ದೇವರಿಗೆ ದೂರನ್ನ ಕೊಟ್ಟು ಅದರಿಂದ ತೊಂದರೆಗಳು ಉಂಟಾಗ್ತಿರುವಂತ ಲಕ್ಷಣಗಳು. ಇದು ನಿಮಗೆ ಅನ್ನ ಕೆಂಪಾಗ್ತಿರುವಂತದ್ದೇನು ಅಂತ ಕೇಳಿದ್ರೆ ಮನೆಯಲ್ಲಿ ಸ್ವಲ್ಪ ಈ ವಾಮಾಚಾರ ದೋಷಗಳು ಆಗಿರುವಂತ ಲಕ್ಷಣಗಳು. ಮತ್ತೆ ಮನೆಯಲ್ಲಿ ಇನ್ನೊಂದೇನಾಗಿದೆ ಕೇಳಿದ್ರೆ ಸ್ವಲ್ಪ ಈ ಕಳ್ಳತನದ ವಿಷಯಗಳು ಏನೋ ಕಳೆದು ಹೋದಂಥದ್ದು ಈ ತರದ್ದೇನೋ ಆಗಿದೆ ಈ ಒಂದು 3 ತಿಂಗಳಿನಲ್ಲಿ. ಹೌದೌದು. ಇದು ಸ್ವಲ್ಪ ವಾಮಾಚಾರ ದೋಷಗಳು. ಇದು ಸದ್ಯದ ಪರಿಸ್ಥಿತಿಗೆ ಸ್ವಲ್ಪ ಯಂತ್ರವನ್ನ ಆರಾಧನೆ ಮಾಡಿ, ಧಾರಣೆಗೆ ಯಂತ್ರವನ್ನ ಧಾರಣೆ ಮಾಡಿ ಮನೆಯಲ್ಲಿ ಒಮ್ಮೆ ಕೆಲವೊಂದು ಅಸ್ತ್ರಮಂತ್ರ ದೇವತೆಗಳ ಹೋಮವನ್ನ ಮಾಡಿಕೊಳ್ಳಿ. ಪ್ರತಿನಿತ್ಯ ದೇವರಿಗೆ ನೈವೇದ್ಯಾದಿಗಳನ್ನು ಮಾಡ್ತಾ ಬನ್ನಿ, ಒಳ್ಳೇದಾಗ್ತದೆ. ಓಕೆ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ ಗುರುಜಿ, ಬೆಂಗಳೂರಿಂದ ಮುನಿಸಿದ್ದಯ್ಯ ಅಂತ ಮಾತಾಡ್ಸೋಣ. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ, ಯಾರ ಬಗ್ಗೆ ಕೇಳಬೇಕಿತ್ತು? ಬಗ್ಗೆ ಮೇಡಮ್. ಡೇಟ್ ಆಫ್ ಬರ್ತ್ ಹೇಳಿ ಸರ್. 26/11. 26/11. 1998. 98. ಓಕೆ, ಟೈಮಿಂಗ್ಸ್ ಹೇಳಿ. ಬೆಳಗ್ಗೆ 8:10 ಮೇಡಮ್. ಬೆಳಿಗ್ಗೆ 8:10. ಓಕೆ, ಗುರುಜಿ ಇದ್ದಾರೆ, ಮಾತನಾಡಿ ಸರ್. ನಮಸ್ತೆ. ನಮಸ್ತೆ ಗುರುಗಳೇ. ಹೇಳಿ. ಒಂದು ಮದುವೆ ಗುರುಗಳೇ, ಮದುವೆ ಮತ್ತೆ ವಿದ್ಯೆ ಆಗೋದ್ರ ಬಗ್ಗೆ. ಮದುವೆ ಆಗಿದೆಯಾ, ಆಗ್ಬೇಕಾ? ಆಗ್ಬೇಕು ಸರ್ ಗುರುಗಳೇ. ವ್ಯಯದಲ್ಲಿ ಶುಕ್ರ ನೋಡಿ. ಏನ್ ಮಾಡ್ತಿರೋದು ಯಜಮಾನ್ರೆ ನೀವು? ನಾವೇನಿಲ್ಲ ಸರ್, ಇಲ್ಲ ರಿಟೈರ್ಡ್ ಆದ್ವಿ. ಈ ಕೆಲಸದಲ್ಲಿ ಇದು ಎಜುಕೇಶನ್ ಅಲ್ಲಿ ಇದ್ವಿ, ಸ್ಕೂಲಲ್ಲಿ. ರಿಟೈರ್ಡ್ ಆಗಿ ಮನೆಯಲ್ಲೇ ಇದ್ದೀವಿ ಗುರುಗಳೇ. ಈಗ ಮದುವೆ ವಿಚಾರದಲ್ಲಿ ಮುಂದುವರಿತಾ ಇದ್ದೀರಾ ಅಲ್ವಾ? ಆಗ್ತಾ ಇಲ್ಲ? ಆಯ್ತಾ ಅಲ್ಲ ಗುರುಗಳೇ. ಇಲ್ಲಿ ನೋಡಿ, ನಿಮಗೆ ಈಗ ಇರುವಂತದ್ದೇನು ಅಂತ ಕೇಳಿದ್ರೆ, ಒಂದು ಮದುವೆಗೆ ಪ್ರತಿಬಂಧಕ ದೋಷಗಳನ್ನ ವಿಮರ್ಶೆ ಮಾಡುವಾಗ ಈ ಹಿಂದೆ ಏನಾದ್ರೂ ಮದುವೆ ಆಗಿದ್ದು ಅಥವಾ ಮದುವೆ ತನಕ ಬಂದು ಕ್ಯಾನ್ಸಲ್ ಆಗಿದ್ದು ಏನಾರು ಆಗಿತ್ತಾ? ಒಂದು ಕ್ಲಾಸ್ಮೇಟ್ ಅವ್ರಿಗೆ ನೋಡಿ ಕ್ಯಾನ್ಸಲ್ ಆಯ್ತು ಗುರುಗಳೇ. ಇದು ಸ್ವಲ್ಪ ದೋಷಾದಿಗಳು ಅನ್ನುವಂಥದ್ದೇ. ಸದ್ಯದ ಪರಿಸ್ಥಿತಿಗೆ ಸ್ವಯಂವರ ಪಾರ್ವತಿ ಅಂತ ಹೇಳಿ ಒಂದು ದೇವತೆ ಬರ್ತದೆ. ಆ ದೇವತೆಯ ಅರ್ಚನೆಗಳನ್ನ, ಆ ದೇವರ ಮಂತ್ರಗಳನ್ನ ಜಪ ಮಾಡಿಸುವಂಥದ್ದು, ಸ್ವಲ್ಪ ಆ ದೇವರಿಗೆ ಸಂಬಂಧಪಟ್ಟಂತ ಹೋಮಾದಿಗಳನ್ನ ಮಾಡಿಸ್ತಾ ಬನ್ನಿ. ಸ್ವಲ್ಪ ಇದು ಸೂಕ್ಷ್ಮವಾಗಿರ್ತಕ್ಕಂಥ ವಿಷಯಗಳು ಅಂತ ಹೇಳಿದ್ರೆ, ಇಲ್ಲಿ ನಿಮ್ಮ ಕುಟುಂಬದಲ್ಲಿ ಒಂದು ಸ್ತ್ರೀ ದುರ್ಮರಣ ಆದಂತ ಲಕ್ಷಣಗಳು. ಹಾಗಾಗಿ ಏನಾಗ್ತಾ ಇದೆ, ನಿಮಗೆ ಅಂತಲ್ಲ, ನಿಮ್ಮ ಅಣ್ಣ ತಮ್ಮದಿಕ್ಕಳಿಗೂ ಸಮೇತ ಮದುವೆಗೆ ತುಂಬಾ ತೊಂದರೆಗಳು ಬರುವಂಥದ್ದು ಅಥವಾ ಮದುವೆ ಆದ್ರ ಮೇಲೆ ಗಂಡ ಹೆಂಡತಿ ಮಧ್ಯೆ ಸಮಸ್ಯೆ ಬಂದಿರುವಂತ ಲಕ್ಷಣಗಳು ಇಲ್ಲಿ ಕಾಣಿಸ್ತಾ ಇದೆ.
ಇದೊಮ್ಮೆ ನೇರವಾಗಿ ಬಂದು ಭೇಟಿ ಮಾಡಿ, ಹೇಳ್ತೇನೆ ನಾನು. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ ಗುರುಜಿ, ರವಿ ಅಂತ ಬೆಳಗಾವಿಯಿಂದ ಮಾತಾಡ್ಸೋಣ. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ತು. ಡೇಟ್ ಆಫ್ ಬರ್ತ್ ಹೇಳಿ ಸರ್. 10-11-1971. 10-11-71. ಹೌದು. ಟೈಮಿಂಗ್ಸ್ ಹೇಳಿ. ಬೆಳಗಿನ ಜಾವ. ಓಕೆ, ಬೆಳಗಿನ ಜಾವ. ಗುರೂಜಿ ಇದ್ದಾರೆ, ಮಾತನಾಡಿ ಸರ್. ಬೆಳಗಿನ ಜಾವ ಟೈಮ್ ಗೊತ್ತಾ ಯಜಮಾನ್ರೆ? ಟೈಮ್ ಗೊತ್ತಿಲ್ಲ ಗುರುಜಿ. ಸರಿ, ಏನು ವಿಷಯ ಕೇಳಬೇಕಿದ್ದಿತ್ತು? ನನ್ನ ಬಗ್ಗೆ ಆರ್ಥಿಕ ದೃಷ್ಟಿಯಿಂದ ಸ್ವಲ್ಪ ಕುಂಠಿತವಾಗಿದೆ. ಏನು ಕೆಲಸ ಮಾಡ್ತೀರಿ? ನಾನಿವಾಗ ಖಾಲಿ ಇದ್ದೇನೆ ಈಗ. ಹಾಂ, ಏನು ಕೆಲಸ ಮುಂಚೆ ಏನು ಮಾಡ್ತಾ ಇದ್ರಿ? ನಾನು JCB ಇತ್ತು 2. ಹಾಂ ಅದೆಲ್ಲ ಹಾಳಾಗಿ ಹೋಗಿದೆ. ಹಾಂ, ಇವಾಗ ಅಕ್ಕನ ಮನೆಯಲ್ಲಿ ಇದ್ದೇನೆ. ಈಗ ನೋಡಿ, ನಿಮಗೆ ಸಮಸ್ಯೆ ಆದಂಥದ್ದೇನು ಅಂತ ಕೇಳಿದರೆ, ನೀವು ಮಾಡುವಂಥ ಕೆಲಸದ ವಿಚಾರಗಳಿಗೆ ಬೇಕಾಗಿರುವಂಥ ಬಂಡವಾಳಾದಿಗಳನ್ನು ಹಾಕುವಂಥದ್ದು, ಅಥವಾ ನೀವು ದುಡಿದಂಥ ಹಣವನ್ನು ಈ ಬೇಡದವಾಗಿರುವಂಥ ಖರ್ಚುಗಳು, ಈಗ ಬೇಡ ಆಗಿರುತ್ತೆ, ಒಂದು ಕಾರ್ ತಗೊಂಡೆ ಅಥವಾ ಅದಕ್ಕೆ ಸಂಬಂಧಿತವಾಗಿ ಬೇಡದ ಕೆಲಸಗಳನ್ನು ಅಂತ ಹೇಳಿದರೆ ತುಂಬ ವ್ಯಯ ಮಾಡಿರುವಂಥದ್ದು ಹಣವನ್ನು. ಹೌದೌದು. ಅದರಿಂದ ಏನಾಗಿದೆ ಅಂತ ಕೇಳಿದರೆ, ಮಾಡುವಂಥ ಉದ್ಯೋಗದ ವಿಚಾರಗಳಲ್ಲಿ ಗಮನ ಕೊಡದಲೇ ಈ ರೀತಿ ಸಮಸ್ಯೆಗಳಾದಂಥ ಲಕ್ಷಣಗಳು. ಮತ್ತು ಇನ್ನೊಂದೇನು ಅಂತ ಕೇಳಿದರೆ, ಸ್ವಂತ ಉದ್ಯೋಗಗಳನ್ನು ಮಾಡಲಿಕ್ಕೆ ಹೋಗಿ ಕೈ ಸುಟ್ಕೊಂಡಂಥದ್ದು ಕಾಣಿಸ್ತಾ ಇದೆ. ಉದ್ಯೋಗ ಎಲ್ಲ ಚೆನ್ನಾಗಿತ್ತು. ಬಟ್ ಆದ್ರೆ ಇನ್ನೊಬ್ಬರ ಜೊತೆಯಲ್ಲಿ ಸೇರಿ ಹಿರಿತನ ಕೊಟ್ಟದ್ದಕ್ಕಾಗಿ ಇದಾಗಿದ್ದು. ಹೌದು, ನಿಮ್ಮ ಗಮನ ಅನ್ನುವಂಥದ್ದು ಬೇರೆ ಕಡೆ ಅಂತ ಹೇಳಿದ್ರೆ ಆ ಕಡೆ ಗಮನ ಕೊಡ್ದಲೇನೆ ಈ ತೊಂದರೆ ಆಗಿರುವಂಥದ್ದು. ಈಗ ಸ್ವಂತ ಉದ್ಯೋಗ ಮಾಡ್ಲಿಕ್ಕೆ ಏನಾದರೂ ಚಿಂತನೆ ಮಾಡ್ತಾ ಇದ್ದೀರಾ? ಮಾಡ್ತಾ ಇದ್ದೇನೆ. ಅದನ್ನ ಸದ್ಯಕ್ಕೆ ಸ್ವಲ್ಪ ತಡೆಯುವಂಥದ್ದು ಸೂಕ್ತ. ಅಂತ ಹೇಳಿದ್ರೆ ಅದನ್ನು ಜಾಸ್ತಿ ಮುಂದುವರ್ಸೋದು ಬೇಡ. ಈಗ ಅಷ್ಟು ಸಮಯಗಳೆಲ್ಲ ಸರಿ ಇಲ್ಲ, ಸ್ವಲ್ಪ ಕಂಟಕ ಕಾಲ ಅಂತ ಹೇಳಿದ್ರೆ ಆರೋಗ್ಯದಲ್ಲಿ ಪೆಟ್ಟು ಬೀಳುವಂಥದ್ದು, ಮಾಡೋ ಉದ್ಯೋಗದಲ್ಲಿ ಕೈ ಸುಟ್ಕೊಳ್ಳುವಂಥದ್ದು, ಈ ರೀತಿದೆಲ್ಲ ಆಗ್ತಾ ಇದೆ. ಮತ್ತೆ ನನ್ನ ಸ್ವಂತ ಜಮೀನಿದೆ, ಅದರಲ್ಲಿ ಪಾಲು ಕೊಡ್ತಾ ಇಲ್ಲ. ಅದೇ ಕುಜನಿಗೆ ಈಗ ನೋಡಿ, ಭೂಮಿಗೆ ಸಂಬಂಧಿತವಾಗಿರ್ತಕ್ಕಂಥ ವಿಷಯಗಳಿಂದನೇ ಇದು ಸಮಸ್ಯೆ ಆದಂಥದ್ದು. ಅದು ಒಂದೇ ಅಲ್ಲ, ನಿಮಗೆ ಭೂ ಸಂಬಂಧಿತವಾಗಿರುವಂಥ ಸಮಸ್ಯೆ ಉಂಟು, ಮತ್ತೆ ಆರೋಗ್ಯದಲ್ಲೂ ಸಮಸ್ಯೆ ಉಂಟು. ಒಮ್ಮೆ ನೇರವಾಗಿ ಬಂದು ಭೇಟಿ ಮಾಡಿ, ಹೇಳ್ತೇನೆ. ಸದ್ಯಕ್ಕೆ ಕುಲದೇವರಿಗೆ ಸ್ವಲ್ಪ ತುಲಾಭಾರಾದಿಗಳನ್ನು ಮಾಡಿಸಿ. ಒಮ್ಮೆ ಕುಲದೇವರ ಬಳಿಯಲ್ಲಿ ತುಲಾಭಾರವನ್ನು ಮಾಡಿಸಿ ಸಿಹಿ ವಸ್ತುಗಳಿಂದ ಒಮ್ಮೆ ನೇರವಾಗಿ ಬಂದು ಭೇಟಿ ಮಾಡಿ ಎಲ್ಲ ವಿಚಾರಗಳನ್ನು ನಾನು ಸರಿಯಾಗಿ ವಿಮರ್ಶೆ ಕೊಡ್ತೇನೆ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ. ಇನ್ನು ಗುರೂಜಿ, ಏನನ್ನ ಅನುಸರಿಸಿದ್ರೆ ರೈತರ ಫಸಲು ಹೆಚ್ಚಾಗುತ್ತೆ ಅಂತ? ಮೊದಲು ಪರೀಕ್ಷೆ ಮಾಡಲೇಬೇಕು. ಯಾಕೆ ಅಂತ ಕೇಳಿದರೆ, ಆ ಮಣ್ಣಿನಲ್ಲಿ ಒಂದು ಬೆಳೆ ಬೆಳಿಬೇಕಂತಾದರೆ ಅಷ್ಟು ಫಲವತ್ತತೆಯಾಗಿದ್ದರೆ ಮಾತ್ರ ಅದು ಬೆಳಿಲಿಕ್ಕೆ ಸಾಧ್ಯತೆ. ಮೊದಲು ನಾವು ಫಲವತ್ತತೆಯನ್ನು ಟೆಸ್ಟ್ ಮಾಡಬೇಕು. ಯಾಕೆ ಅಂತ ಕೇಳಿದರೆ, ಶಾಸ್ತ್ರದಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ವಿಧಿವಿಧಾನಗಳನ್ನು ಹೇಳಿದ್ದಾರೆ. ನಾವು ಮಾಡುವಂಥದ್ದೆಲ್ಲ ಮಾಡಿ ಅದರಲ್ಲೇ ಫಲ ಇಲ್ಲ ಅಂತ ಹೇಳಿದರೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಸಂಪ್ರದಾಯವಾಗಿ ಬಂದಂಥ ಬೆಳೆಗಳನ್ನು ನಾವು ಬೆಳ್ಕೊಂಡು ಬರಬೇಕು. ಇವತ್ತು ಯಾವುದೋ ಒಂದು ದುಡ್ಡು ಬರ್ತದೆ ಅಂತೇಳಿ ನಾವು ಒಂದು ಬೆಳೆಯನ್ನು ಬೆಳೆದ್ಬಿಟ್ರೆ ಆ ಮಣ್ಣಿನ ಫಲವತ್ತತೆಯನ್ನು ಅದಷ್ಟೇ ತೊಗೊಂಡು ಹೋಗ್ಬಿಟ್ಟಿರ್ತದೆ. ಹಾಗಾಗಿ ನಾವು ಹೇಳುವಂಥದ್ದೇನು ಅಂತ ಕೇಳಿದ್ರೆ, ಮಣ್ಣಿನಲ್ಲಿ ಫಲವತ್ತತೆ ಉಂಟಾ ಇಲ್ವಾ, ಮತ್ತು ಬೀಜವನ್ನು ಬಿತ್ತುವಂಥ ಸಂದರ್ಭಗಳಲ್ಲಿ ಶುಭವಾಗಿರ್ತಕ್ಕಂಥ ಮುಹೂರ್ತಗಳನ್ನು ಕೇಳಿ ಆ ಮುಹೂರ್ತದಲ್ಲಿ ನೀವು ಬೀಜವಾಪನವನ್ನು ಮಾಡಿದರೆ ಯಾವುದೇ ಕಾರಣಕ್ಕೂ ಇದಾಗಲಿಕ್ಕೆ ಸಾಧ್ಯತೆ ಇಲ್ಲ. ಮತ್ತು ನೈಸರ್ಗಿಕ ವಿಕೋಪಗಳು, ಅದರ ಬಗ್ಗೆ ನಾವು ಸ್ವಲ್ಪ ಚಿಂತನೆ ಮಾಡಲಿಕ್ಕೂ ಆಗಲ್ಲ, ಅದನ್ನು ನಿಲ್ಲಿಸ್ಲಿಕ್ಕೂ ಸಾಧ್ಯತೆ ಇಲ್ಲ. ಅದು ಆ ಸಂದರ್ಭಗಳು ಬಂದಾಗ ನಾವೇನೋ ಮಾಡಲಿಕ್ಕಾಗಲ್ಲ, ಯಾರೂ ಏನೋ ಮಾಡಲಿಕ್ಕಾಗಲ್ಲ. ಆದರೆ ಬೀಜವನ್ನು ಹಾಕುವಂಥ ಸಂದರ್ಭದಲ್ಲಿ ಮುಹೂರ್ತಾದಿಗಳನ್ನು ಚಿಂತನೆ ಮಾಡಿ ಹಾಕೋದ್ರಿಂದ ಶುಭ ಫಲಗಳನ್ನು ನಾವು ಅನುಭವಿಸ್ಬೋದು. ಇಲ್ಲ ಅಂತ ಹೇಳಿದ್ರೆ ಫಸಲು ಬರಲಿಕ್ಕಿಂತ ಮುಂಚೆ ಲಾಸ್ ಆಗೋದು ಅಥವಾ ಇನ್ನೊಂದೇನೋ ಸಮಸ್ಯೆಗಳಾಗೋದು, ಇದೆಲ್ಲ ಯಾಕೆ ಆಗ್ತದೆ? ಅಥವಾ ಪ್ರಾಣಿಗಳು ಬಂದು ತಿನ್ಕೊಂಡು ಹೋಗುವಂಥದ್ದು, ಇದೆಲ್ಲ ಆಗ್ತದೆ. ಈ ಶುಭವಾಗಿರ್ತಕ್ಕಂಥ ಮುಹೂರ್ತಗಳನ್ನು ಸೆಲೆಕ್ಟ್ ಮಾಡೋದು ಏನಕ್ಕೆ ಅಂತ ಕೇಳಿದ್ರೆ, ಈ ಆಘಾತಗಳು ಅಥವಾ ಈ ತೊಂದರೆಗಳು ಬರಬಾರ್ದು ಅನ್ನುವಂಥ ದೃಷ್ಟಿಯಿಂದನೇ ವ್ಯವಸಾಯದಲ್ಲಿ ಶುಭವಾಗಿರ್ತಕ್ಕಂಥ ಮುಹೂರ್ತಗಳನ್ನು ಹೆಚ್ಚು ನಾವು ನೋಡಬೇಕು ಅನ್ನುವಂಥದ್ದು ಗಮನಿಸಬೇಕಿದೆ. ಖಂಡಿತ ಗುರುಜಿ. ಇನ್ನು ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಈ ಬಗ್ಗೆ ಏನು ಹೇಳ್ತೀರಾ ಅಂತ? ಮಾಡುವಂಥದ್ದು ಸಾಂಪ್ರದಾಯವಾಗಿ ವಂಶಪಾರಂಪರ್ಯವಾಗಿ ಬಂದಂಥ ಬೆಳೆಗಳನ್ನು ಹೆಚ್ಚು ಬೆಳೀತಾ ಬನ್ನಿ. ಯಾಕೆ ಅಂತ ಕೇಳಿದರೆ, ಹಿಂದೆ ಎಲ್ಲ ಎಳ್ನೀರೆಲ್ಲ ಎಲ್ಲರೂ ಬೆಳೀತಾ ಇದ್ರು. ಇವತ್ತು ಎಳ್ನೀರು ಬೆಲೆ ಇಲ್ಲ ಅಂತ ಹೇಳಿ ಎಳ್ನೀರನ್ನು ಎಲ್ಲರೂ ಬಿಟ್ಬಿಟ್ಟಿದ್ದಾರೆ. ಒಂದು ಉದಾಹರಣೆ. ಆದರೆ ಇವತ್ತಿನ ಎಳ್ನೀರಿನ ರೇಟು ಗಗನಕ್ಕೇರಿರುವಂಥದ್ದು. ಯಾಕೆ ಅಂದರೆ ಎಲ್ಲರೂ ಬಿಟ್ಟಿದ್ದಾರೆ.
ಎಲ್ಲರೂ ಯಾವುದಕ್ಕೆ ಹೋಗಿದ್ದಾರೆ, ನೂತನವಾಗಿ ಯಾವ್ದು ಬರುತ್ತೆ ಅಂತ ನೋಡಿದ್ದಾರೆ. ಹಾಗಾಗಿ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ನಮ್ಮ ಕರ್ನಾಟಕಕ್ಕೆ ಅನುಗುಣವಾಗಿ ನೀವು ನಿಮ್ಮ ಹಿರಿಯರು ಏನು ಬೆಳೆಗಳನ್ನು ಬೆಳ್ಕೊಂಡು ಬಂದಿದ್ರು ಅದನ್ನೇ ಬೆಳ್ಕೊಂಡು ಬನ್ನಿ. ಇವತ್ತು ಯಾವುದೋ ದುಡ್ಡು ಕೊಡ್ತದೆ ಅಂತ ಮಾಡಿ ನಾಳೆ ದಿನ ನಮಗೆ ಬೇಕಾಗಿರುವಂಥ ಈಗ 10-20 ರೂಪಾಯಿಗೆ ಸಿಗುವಂಥ ವಸ್ತುಗಳನ್ನು ನಾವು ಇವತ್ತು 100 ರೂಪಾಯಿ ಕೊಟ್ಟು ತಗೊಳ್ಳಿಕ್ಕೆ ಸಾಧ್ಯತೆ ಏನು ಅಂದರೆ ಎಲ್ಲರೂ ಕೃಷಿಯನ್ನು ತ್ಯಜಿಸ್ತಾ ಇದ್ದಾರೆ. ಹಾಗಾಗಿ ಮೂಲ ಧರ್ಮ ಏನು ನಮ್ಮ ಭಾರತದಲ್ಲಿ ಅಂದರೆ ಕೃಷಿಯನ್ನು ಹೆಚ್ಚು ಮಾಡಬೇಕು. ನೀವು ಮನೆಗೆ ಬೇಕಾಗಿರುವಂಥ ತರಕಾರಿಗಳನ್ನೇ ಮನೇಲಿ ಬೆಳ್ಕೊಳ್ಳಿಕ್ಕೆ ಶುರು ಮಾಡಿ, ಆಮೇಲೆ ಅದು ದೊಡ್ಡ ಮಟ್ಟದಲ್ಲಿ ಮಾಡಬಹುದು. ಎಲ್ಲರಿಗೂ ಒಳ್ಳೆಯದಾಗಿ. ಖಂಡಿತ ಗುರುಜಿ, ಇನ್ನು ಇಷ್ಟು ಹೊತ್ತು ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ, ಧನ್ಯವಾದಗಳು. ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಬಹಳಷ್ಟು ಮಾಹಿತಿಯನ್ನು ತಿಳ್ಕೊಂಡ್ವಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.